ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಮಂಜು ವ್ಲಾಗ್ಸ್. ಫ್ರೆಂಡ್ಸ್, ದೇವರಿಗೆ ಮುಡಿಸಿರೋ ಹೂವನ್ನು ಸುಮ್ಮನೆ ಹಾಗೆ ಖಾಲಿ ಬಿಸಾಡೋ ಬದಲು ಅದೇ ಹೂವನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಈ ಥರ ನೋಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು 10 ಲವಂಗ, 2 ಪಲಾವೆಲೆ ಕಟ್ ಮಾಡಿ ಹಾಕ್ಕೋಬೇಕು. ಪಲಾವೆಲೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಕರ್ಪೂರ, ಪಚ್ಚ ಕರ್ಪೂರ, ಮಾಮೂಲಿ ಕರ್ಪೂರ, ಎಲ್ಲ ಥರ ಕರ್ಪೂರನೂ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು 2 ಕರ್ಪೂರ ಇದರಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಎಲ್ಲ ಥರ ಕರ್ಪೂರನೂ ಮಿಕ್ಸ್ ಮಾಡಿಕೊಂಡು ಒಂದು 6 ಏಲಕ್ಕಿ, ಮತ್ತು ನಾವು ಮನೆಯಲ್ಲಿ ಪೂಜೆಗೆ ಉಪಯೋಗಿಸ್ತೀವಲ್ಲ ಧೂಪದ ಕಲ್ಲು ಧೂಪ, ಅದನ್ನು ನಾವು ಚೆನ್ನಾಗಿ ಪುಡಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಷ್ಟು ನಾವು ಪುಡಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಪೌಡರ್ ಮಾಡಿ ಇಟ್ಕೊಂಡು ತಗೊಳ್ಳಿ. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ಆ ಪೌಡರ್ನ ಅದ್ರ ಜೊತೆಗೇನೆ 1 ಸ್ಪೂನ್ ಇಲ್ಲ ಅಂತಂದರೆ 1.5 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋಬೇಕು. ತುಪ್ಪನ ಆ್ಯಡ್ ಮಾಡಿಕೊಂಡು ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೇ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಗೋಧಿ ಹಿಟ್ಟು ಯಾವ ರೀತಿಯಲ್ಲಿ ಕಲಿಸ್ಕೊಳ್ತೀವೋ ಅದೇ ರೀತಿ ಒಂದು ಉಂಡೆ ಕಟ್ಟೋ ರೀತಿ ಇರಬೇಕು. ಉಂಡೆ ಕಟ್ಟೋಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಬರುತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡ್ರೆ ಸಾಕು. ಕೈಯಲ್ಲಿ ಈ ಥರ ಎತ್ಕೊಂಡ್ರೆ ನೋಡಿ ಈ ಥರ ಉಂಡೆ ಕಟ್ಟೋ ರೀತಿ ಇರಬೇಕು. ಇಷ್ಟು ಬಂದರೆ ಸಾಕು ನಮಗೆ. ಇದು ಈಗ ಕರೆಕ್ಟಾಗಿ ಬಂದಿದೆ. ಇಷ್ಟು ಸಾಕು. ಈಗ ನೋಡಿ ಫ್ರೆಂಡ್ಸ್, ಇದರ ಪೇಪರಲ್ಲಿ ಆದರೂ ನಾವು ಕೋನ್ ಶೇಪಲ್ಲಿ ಮಾಡ್ಕೊಬೋದು. ಕೈಯಲ್ಲಿ ನಮಗೆ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳೋದಿದ್ರೆ ಈ ಥರ ಪೇಪರ್ ಕಟ್ ಮಾಡಿಕೊಂಡು ಅದನ್ನು ನಾವು ಚೋಚೋ ಪಾಕೆಟೆಲ್ಲ ಕಟ್ತೀವಲ್ಲ ಆ ರೀತಿ ಕಟ್ಕೊಂಡು ಬೇಕಿದ್ರೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಾಡ್ಕೊಬೋದು. ಇಲ್ಲ ಅಂತಂದರೆ ನಮ್ಗೆ ಇದರಲ್ಲಿ ಕಟ್ಟೋಕ್ಕೆ ಆಗ್ತಿಲ್ಲ ಅಂತ ಹೇಳೋದಿದ್ರೆ ಕೈಯಲ್ಲಿ ಕೂಡ ಕೋನ್ ಶೇಪಲ್ಲಿ ಮಾಡ್ಕೊಬೋದು. ಅದು ಕೈಯಲ್ಲಿ ಮಾಡೋ ಥರನೂ ನಾನು ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ತುಂಬ ಚೆನ್ನಾಗಿರುತ್ತೆ. ನಾವು ಕರ್ಪೂರ ಜಾಸ್ತಿ ಹಾಕಿರೋದ್ರಿಂದ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ಮಾಡೋ ಟೈಮಲ್ಲೇ ಫುಲ್ಲು ಮನೆಯೆಲ್ಲ ಕರ್ಪೂರ ಸ್ಮೆಲ್ಲೇ ಬರ್ತಾ ಇರುತ್ತೆ. ಮಾಡಿದ ನಂತರ ನೀವು ಹಚ್ಚಿ ನೋಡ್ತೀರಲ್ಲ ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನಿದು ಕೈಯಲ್ಲಿ ಮಾಡ್ತಾ ಇರೋದು. ಕೈಯಲ್ಲಿ ಮಾಡಿದ್ರೆ ಈ ಥರ ಬರುತ್ತೆ. ಇನ್ನೂ ನಾವು ಸಣ್ಣ ಮಾಡ್ಬೋದು. ಈಗ ಮತ್ತೆ ಸಣ್ಣ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ನಾನು ಮಾಡಿರೋ ಇಂಗ್ರೀಡಿಯೆಂಟ್ಸು ಇಷ್ಟೆಲ್ಲ ಹಾಕಿದ್ದಕ್ಕೆ ಒಂದು 30 ಪೀಸಸ್ ಅಷ್ಟಾಗಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಕೋನ್ ಆಕಾರ ರೀತಿ ಆದರೂ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಇಷ್ಟ ಆಗಿರೋದು ಯಾವ ಶೇಪಲ್ಲಿ ಬೇಕಿದ್ರೂ ಮಾಡ್ಕೋಬೋದು. ನೋಡಿ ಟೆರೇಸ್ ಮೇಲೆ ಇಟ್ಟು ನಾನು 3 ರಿಂದ 4 ದಿನ ಚೆನ್ನಾಗಿ ಒಣಗಿಸಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟು ಚೆನ್ನಾಗಿ ಬತ್ತಿ ಉರಿಯುತ್ತೆ. ಚೆನ್ನಾಗಿ ಒಳಗಡೆ ಎಲ್ಲ ಒಣಗಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಪರಿಮಳ ಕೂಡ ಹಂಗೆ ಬರುತ್ತೆ. ನಾನು ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಪೂರ್ತಿ ಘಮ 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 ಅಂತ ಇದೆ. ಈ ರೀತಿಯೇ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಅಂಥ ಕಷ್ಟ ಅಂತ ಏನಿಲ್ಲ, ತುಂಬ ಸುಲಭ ಇದೆ ಮಾಡೋದು. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.